ಗುರುಗಳೇ, ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ರಾಯರ ಮೃತ್ತಿಕಾ ಬೃಂದಾವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು? ಖಂಡಿತವಾಗ್ಲು. 1986 ಹ್ಮ್. ಇದು ಹಲಸೂರಿನಲ್ಲಿ ಗುರುಸೇವಾ ಮಂಡಳಿ ಹೇಳುವಂತಹ ಒಂದು ಟ್ರಸ್ಟ್, ಹ್ಮ್. ಇದರ ಒಂದು ಕೆಳಗಡೆಯಿಂದ ರಾಯರ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆ ಆಗುತ್ತೆ. ಈ ಸಂಸ್ಥೆ 1974ರಿಂದ ರಾಯರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಆಕ್ಟಿವಿಟೀಸ್ಗಳನ್ನು ಮಾಡಿಕೊಂಡು ಬಂದಂತಹ ಸಂಸ್ಥೆ. ಅಧಿಕೃತವಾಗಿ 1986ರಲ್ಲಿ ಭೂಮಿಯನ್ನು ಖರೀದಿ ಮಾಡಿ, ಅವತ್ತಿನ ಕಾಲಮಾನಕ್ಕೆ ಅವತ್ತು ಈ ಸಂಸ್ಥೆಯ ಶಕ್ತಿ ಏನಿತ್ತು ಅದಕ್ಕೆ ಸರಿಯಾದಂತಹ ಒಂದು ಕಟ್ಟಡಗಳ ನಿರ್ಮಾಣವನ್ನು ಮಾಡಿ, ರಾಯರಿಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ, ಒಂದು ಅದ್ಭುತವಾದಂತಹ ಶಿಲೆಯ ಬೃಂದಾವನವನ್ನು ಮಾಡಿಸಿ, ಅದರಲ್ಲಿ ಮೃತ್ತಿಕೆ ಮತ್ತು ಸಾಲಿಗ್ರಾಮವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಅದು 1986. ಅಲ್ಲಿಂದ ಇಲ್ಲಿಯ ತನಕ ಬಹುತೇಕ ಸುದೀರ್ಘವಾದಂತಹ ಜರ್ನಿ. ಅದನ್ನು 40 ವರ್ಷ ಮೃತ್ತಿಕಾ ಬೃಂದಾವನ. ಅದಕ್ಕೆ ಪೂರ್ವದಲ್ಲಿ ರಾಯರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಆಕ್ಟಿವಿಟೀಸ್ಗಳು 12 ವರ್ಷಗಳ ಕಾಲ, ಒಟ್ಟೊಂದು 52 ವರ್ಷಗಳ ಕಾಲದಿಂದ ಮಹಾನಗರದ ಹಲಸೂರಿನಲ್ಲಿ ರಾಯರು ಕೂತಿದ್ದಾರೆ. ಈ ರಾಯರ ಬಗ್ಗೆ, ಇಲ್ಲಿ ರಾಯರು ಯಾವ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಅಂತ ನಾವೊಂದು 4 ವರ್ಷದ ಹಿಂದೆ ನನಗೆ ಈ ಸ್ಥಳವನ್ನು ಪುನರ್ನವೀಕರಣ ಮಾಡಬೇಕು, ಈ ಸ್ಥಳವನ್ನು ಒಂದು ವೈಭವದ ಒಂದು ಕ್ಷೇತ್ರವಾಗಿಸಬೇಕು. ವೈಭವದ ಕ್ಷೇತ್ರ ನಾನಾಗಿಸುವುದು ಅಂತಲ್ಲ, ಕಾರ್ಯಪ್ರವೃತ್ತಿ ಮಾಡಬೇಕು, ಈ ಥರದ ಒಂದು ಮನಸ್ಥಿತಿ ಬಂದಾಗ ಅಲ್ಲಿ ಒಂದು ಸ್ವರ್ಣಾರೂಢ ಪ್ರಶ್ನೆ ಚಿಂತನೆ, ಜ್ಯೋತಿಷ್ಯದ ಚಿಂತನೆಯನ್ನು ಮಾಡಿದಾಗ ರಾಯರು ಇಲ್ಲಿ ಹೇಗಿದ್ದಾರೆ ಅಂತ ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರದ ಆಧಾರದಲ್ಲಿ. ರಾಯರು ಒಂದು ಬಹಳ ದೊಡ್ಡ ಸಮುದ್ರ ಹೇಳಿದ್ರೆ ದೊಡ್ಡದು, ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ನೌಕೆಯಲ್ಲಿ ಕೂತ ಒಂದು ಆಕೃತಿ, ಧ್ವಜ ಮತ್ತೆ ಪತಾಕೆಯನ್ನು ಕೈಯಲ್ಲಿ ಹಿಡಿದಿದ್ದಾರೆ. ಅಂತಹ ಒಂದು ಭಂಗಿಯಲ್ಲಿ ಇಲ್ಲಿ ರಾಯರು ಕೂತಿದ್ದಾರೆ. ತಾತ್ಪರ್ಯ ಏನು ಅಂತ ಕೇಳಿದ್ವಿ ನಾವು. ಅಂದರೆ ಸ್ವಯಂ ಜ್ಯೋತಿಷಿ ನಾನು, ಬಟ್ ಆದರೂ ಕೂಡ ಪೃಚ್ಛಕನಾಗಿ ಜ್ಯೋತಿಷಿಗಳಲ್ಲಿ ಕೇಳಿದ್ವಿ, ಏನು ತಾತ್ಪರ್ಯ? ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನು ರಾಯರು ಇಲ್ಲಿ ಕೂತು ಕೊಡ್ತಾ ಇದ್ದಾರೆ ಅಂತಂದರೆ, ಈ ಕ್ಷೇತ್ರ ಹೇಳಿದರೆ ಆತ್ಮ ಪ್ರಶಂಸೆ ಅಂತ ಆಗಬಹುದೇನೋ. ಅಂದರೆ ಒಂದು ಒಳ್ಳೆಯ ಒಂದು ಅಭೀಷ್ಟ ಸಿದ್ಧಿಯ ಕ್ಷೇತ್ರವಾಗಿ ಮತ್ತೆ ಮುನ್ನಡಿತಾ ಹೋಗುತ್ತದೆ ಹೇಳುವಂತಹ ಒಂದು ಸೂಚ್ಯವಾದಂತಹ ಸಂದೇಶ ಈ ವರ್ಣನೆಯಲ್ಲಿ ನಮಗೆ ಸಿಗುತ್ತದೆ. ಹಾಗಾಗಿ 40 ವರ್ಷಗಳ ಕಾಲ ಮೃತ್ತಿಕಾ ಬೃಂದಾವನದಿಂದ ಅನುಗ್ರಹ, ಅದರಲ್ಲಿ ಸುದೀರ್ಘವಾದಂಥ ಒಂದು 18 ವರ್ಷದ ಅನುಗ್ರಹದ ಅನುಭವ, ಅದು ವೈಯಕ್ತಿಕವಾಗಿ ನನಗೂ ಕೂಡ ಲಭ್ಯ ಆದದ್ದು. ಇದು ನನ್ನ ಬದುಕಿನ ಒಂದು ಇನ್ನೊಂದು ಮಜಲನ್ನು ಕಂಡುಕೊಂಡಂತಹ ಒಂದು ವ್ಯವಸ್ಥೆ ಅಂತ ಹೇಳಬಹುದು. ಇದೆಲ್ಲದಕ್ಕಿಂತಲೂ ಸೂಕ್ಷ್ಮವಾಗಿ ಗಮನಿಸಿದರೆ, ಸಾಮಾನ್ಯವಾಗಿ ಬೆಂಗಳೂರಿಗೆ ಬಂದ ಒಂದು ಸಂದರ್ಭ ಏನಿತ್ತು, ಅದು ನನ್ನ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಬಂದ ಸಂದರ್ಭ. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಒಂದು ಅಧ್ಯಾಯವನ್ನು ಮುಗಿಸಿ ಇನ್ನೊಂದು ಬದುಕಿನ ಅಧ್ಯಾಯ, ಬದುಕು ಪ್ರಾಕ್ಟಿಕಲಿಟಿಯ ಅಧ್ಯಾಯವನ್ನು ಆರಂಭ ಮಾಡಿದ ಜಾಗ ಬೆಂಗಳೂರಿನಲ್ಲಿ ರಾಯರ ಸನ್ನಿಧಾನ ಅಂತಲೇ ಇಲ್ಲಿ ತೀರ್ಮಾನ. ಈ ಸನ್ನಿಧಾನದಿಂದ ಅಥವಾ ಈ ಸನ್ನಿಧಾನದ ಅನುಗ್ರಹ ರಕ್ಷೆಯಿಂದಲೇ ಇವತ್ತಿರುವ ನಾನು ಅಂತ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಏನು, ನಾನು ಇವತ್ತಿಲ್ಲಿ ಬಂದು ಕೂತಿದ್ದೇನೆ, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಲ್ಲಿ ಪರೋಕ್ಷವಾಗಿ ಕಾರಣೀಭೂತವಾದಂತಹ ಒಂದು ಶಕ್ತಿ ಅಥವಾ ಅನುಗ್ರಹ ಅಂತಂದರೆ ಅದು ರಾಯರು. ಇದರ ನಡುವೆ ಇರುವಂತಹ ಬದುಕಿನ ಎಲ್ಲ ಘಟ್ಟಗಳು ಕೂಡ
ಅದೆಲ್ಲದಕ್ಕೂ ಕಾರಣ ಅವರೇ ಆಗ್ಲಿಕ್ಕೆ ಸಾಧ್ಯ ಹೊರತು ಇನ್ನೇನೂ ಇಲ್ಲ ಇಲ್ಲಿ ಅಂತ ಹೇಳುವಂತಹ ಭಾವನೆ. ಇದರ ನಡುವೆ ಹಾಗಾದ್ರೆ ಮನುಷ್ಯ ಕರ್ತವ್ಯ ಮಾಡುವುದು, ಪ್ರಯತ್ನ ಮಾಡುವುದು, ಇದೆಲ್ಲ ಹಾಗಾದ್ರೆ ಏನು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ನಾವು ತುಂಬ ಪಾರಮಾರ್ಥಿಕ ವೇದಾಂತದ ಮಾತುಗಳನ್ನೇ ಆಡ್ತಾ ಹೋದರೆ ಪ್ರಾಕ್ಟಿಕಲಿಟಿಗೆ ಏನು ವ್ಯಾಲ್ಯೂಸ್ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಆಗುತ್ತದೆ. ಆದರೆ ಪ್ರಾಕ್ಟಿಕಲಿಟಿಯನ್ನು ಯೋಜನೆ ಮಾಡುವುದು ನಾವು, ಯೋಜನೆಯ ಕಡೆಗೆ ಕಾರ್ಯಪ್ರವೃತ್ತಿ ಮಾಡುವುದು ಕೂಡ ನಾವೇ. ಆದರೆ ಯೋಜನೆಗೊಂದು ಪ್ರೇರಣೆ ಬೇಕಲ್ಲ, ಅದು ಯಾರು ಅಂತ ಹೇಳುವ ಪ್ರಶ್ನೆ. ಅದು ನಮ್ಮ ಬುದ್ಧಿಯೋ ಅಥವಾ ನಮ್ಮ ಜ್ಞಾನವೋ ಅಂತ ಕೇಳಿದರೆ, ನಮ್ಮ ಬುದ್ಧಿ ನಮ್ಮ ಜ್ಞಾನದಿಂದಲೇ ಇದು ಸಾಕಾರಗೊಳ್ಳುತ್ತಿದೆ ಹೇಳುವಂಥ ಭಾವನೆಗೆ ಬಂದರೆ ಆ ಕಾರ್ಯ ಯಶಸ್ಸಾಗುವುದೇ ಇಲ್ಲ. ಹಾಗಾದರೆ ನಮ್ಮ ಯೋಜನೆ ನಮ್ಮ ಬುದ್ಧಿಗೆ ವ್ಯಾಲ್ಯೂ ಇಲ್ಲ ಅಂತ ಆಯ್ತಲ್ಲ. ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿಷ್ಟು, ನಾವು ಬುದ್ಧಿವಂತರಾದರೆ ಅರ್ಥ ಮಾಡ್ಕೊಂಡ್ಬಿಡ್ತೇವೆ, ಪರಾವಲಂಬಿಗಳಾಗಿ ಬಿಡೋದು. ವ್ಯಕ್ತಿಗಳಿಗಲ್ಲ, ಒಂದು ಸುಪ್ರೀಂ ಎನರ್ಜಿಗೆ ನಾವು ಪರಾವಲಂಬಿ. ಅದು ನಮ್ಮನ್ನು ನಿಯಂತ್ರಣ ಮಾಡುವುದಕ್ಕೆ ನಾವು ಯಾವುದೇ ಸೈಂಟಿಫಿಕ್ ಸಾಕ್ಷಿಗಳನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯ ನಿಯಂತ್ರಣದಲ್ಲಿರುವ ಜೀವಿಗಳು ಅನ್ನುವುದಕ್ಕೆ ಯಾವುದಾದ್ರೂ ಸೈನ್ಸ್ನ ಪಾಠ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯ ಅವಲಂಬಿತ ಜೀವಿಗಳೇ. ಅದು ಡಿಸೈಡ್. ಅದು ಪ್ರಕೃತಿಯನ್ನು ಹೊರತುಪಡಿಸಿ ಪ್ರಕೃತಿ ಯಾವ ರೀತಿಯ ಡೈರೆಕ್ಷನನ್ನು ಮಾಡುತ್ತೋ ಆ ರೀತಿಯ ಡೈರೆಕ್ಷನ್ನಲ್ಲಿ ಜರ್ನಿ ಮಾಡೋದು ನಮಗೆ ಅನಿವಾರ್ಯ, ಇಲ್ಲದಿದ್ದರೆ ನಾವು ಬದುಕೋದೇ ಇಲ್ಲ. ಹಾಗೆ ಈ ಒಂದು ಭಾವನೆಗೆ ನಾವು ಬರಲಿಕ್ಕೆ ಬೇರೆ ಏನೋ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನಾನು ಏನೇ ಆಗಿದ್ದಿದ್ರೂ ಕೂಡ ಅದು ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಇನ್ನೊಂದು ಬದುಕಿನ ಮಜಲನ್ನು ಎಂಟ್ರಿ ಕೊಟ್ಟಂತಹ ನನಗೆ ಎಲ್ಲವುದಕ್ಕೂ ಕೂಡ ಕಾರಣೀಭೂತರಾಗಿ ರಾಯರ ಶ್ರೀರಕ್ಷೆ ಬದುಕಿನಲ್ಲಿ ಮಹತ್ತರವಾದದ್ದು ಅಂತ ಹೇಳುವುದರಲ್ಲಿ ಅದರಲ್ಲಿ ಯಾವುದೇ ರೀತಿಯ ಅಂದರೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ. ಅದು ಅನುಭವ, ಅದು ಸತ್ಯ, ವಾಸ್ತವ, ಎಲ್ಲವುದೂ ಕೂಡ ವಾಸ್ತವವೂ ಕೂಡ ಹೌದು. ಈಗಲೂ ಕೂಡ ಅದೇ. ಯಾಕಂತಂದರೆ ಈಗ ಬಹಳ ದೊಡ್ಡ ದೊಡ್ಡ ಅನುಭವಗಳು, ಮಿರಾಕಲ್ಗಳಾಗ್ತಾ ಇದೆ. ಕಾರಣ ಏನು ಕೇಳಿದರೆ, ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ ರಾಯರು. ಆ ಎಕ್ಸಾಮ್ನ ಬರಿತಾ ಇರುವಂಥದ್ದು. ಏನು ಎಕ್ಸಾಮು? ಅವರ ಮಂದಿರ ನಿರ್ಮಾಣದ ಒಂದು ಎಕ್ಸಾಮನ್ನು ನಾನು ಕೊಟ್ಟಿದ್ದಾರೆ. ಇದು ಕೂಡ ಹಾಗೆ. ಎಲ್ಲ ಹಿರಿಯರ ಆಶೀರ್ವಾದ ಇದೆ, ಸಂಸ್ಥೆಯ ಹಿರಿಯರ ಆಶೀರ್ವಾದಗಳು, ಅವರ ಮಾರ್ಗದರ್ಶನ ಇದೆ, ಅವರ ಸಹಕಾರಗಳಿದ್ದಾವೆ. ಇಲ್ಲಿಯೂ ಕೂಡ ಒಬ್ಬ ನಿಮಿತ್ತ ವ್ಯಕ್ತಿಯಾಗಿ ಕರ್ತವ್ಯದ ಶ್ರದ್ಧೆಯಿಂದ ಕರ್ತವ್ಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ರಾಯರ ಇಚ್ಛೆಯಂತೆ, ರಾಯರ ಅನುಗ್ರಹದ ಆಧಾರದಲ್ಲಿ ಇಲ್ಲಿಯ ತನಕ ನಡೆದು ಬಂದಿದೆ. ಒಂದು ಹಂತದಲ್ಲಿಯ ತನಕ ನಡೆದಿದೆ. ಇನ್ನು ಮುಂದೆ ನಡಿಲಿಕ್ಕೆ ಬಹಳಷ್ಟು ಬಾಕಿ ಇದೆ. ಬಹಳ ದೊಡ್ಡದು ಬಾಕಿ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.